ಹಾಯ್ ಹಲೋ ನಮಸ್ತೆ ನೇತ್ರಾಂಶ ಎವರ್ಗ್ರೀನ್ ಕಥಾಂಧರಕ್ಕೆ ಹೃದಯಪೂರ್ವಕ ಸ್ವಾಗತ. ಗುರುಪೂರ್ಣಿಮೆಯ ಪ್ರಯುಕ್ತ ಹಾರ್ದಿಕ ಹೃದಯಪೂರ್ವಕ ಶುಭಾಶಯಗಳು. ಗುರುಪೂರ್ಣಿಮೆಯ ಅಂಗವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಗುರುವಿನ ಕುರಿತು ಕತೆ. ಒಮ್ಮೆ ಒಬ್ಬ ಗುರುಗಳು ಒಂದು ಶಾಲೆಯಲ್ಲಿ ಪಾಠ ಮಾಡ್ತಿರ್ತಾರೆ. ಆಗ ಒಬ್ಬ ಹುಡುಗಂದು ವಾಚ್ ಕಳವಾಗ್ತದೆ. ಕಳವಾದಾಗ ಆ ಹುಡುಗ ಗುರುಗಳಿಗೆ ದೂರನ್ನು ನೀಡ್ತಾನೆ, ನನ್ನ ವಾಚನ್ನು ಯಾರ ತೆಗೆದುಕೊಂಡಿದ್ದಾರೆ ಗುರುಗಳೇ ಅಂತ ಹೇಳಿ. ಆಗ ಗುರುಗಳು ಎಲ್ಲ ಹುಡುಗರನ್ನು ಕರೀತಾರೆ. ಕರೆದು ಸಾಲಾಗಿ ನಿಲ್ಲಿಸ್ತಾರೆ. ನಿಲ್ಲಿಸಿ ಕಣ್ಣು ಮುಚ್ಕೊಳ್ರಿ ಎಲ್ಲರೂ ಅಂತ ಹೇಳ್ತಾರೆ. ಎಲ್ಲರೂ ಕಣ್ಣು ಮುಚ್ಕೊಳ್ತಾರೆ. ಆಗ ಗುರುಗಳು ಒಬ್ಬೊಬ್ಬ ಹುಡುಗರದು ಜೇಬನ್ನು ಚೆಕ್ ಮಾಡ್ತಾ ಹೋಗ್ತಾರೆ. ಆಗ ಒಬ್ಬ ಹುಡುಗನ ಹತ್ತಿರ ವಾಚು ಸಿಗುತ್ತೆ. ಯಾವ ಹುಡುಗ ಕಳ್ಕೊಂಡಿರ್ತಾನೋ ಅವನಿಗೆ ಆ ವಾಚನ್ನು ಕೊಡ್ತಾರೆ ಗುರುಗಳು. ಕಂಡುಬಿಡ್ರಿ ಅಂತ ಹೇಳ್ತಾರೆ. ಇಷ್ಟು ಘಟನೆಗಳು ಅಲ್ಲಿ ನಡೀತದೆ. ಇದು ನಡೆದ ನಂತರ 16 ವರ್ಷಗಳ ನಂತರ ಗುರುಗಳಿಗೆ ರಿಟೈರ್ಡ್ ಆಗ್ತದೆ. ಆಗ ಗುರುಗಳು ಒಂದು ಕಲ್ಯಾಣ ಮಂಟಪದ ಹತ್ರ ಹೋಗ್ತಾ ಇರ್ತಾರೆ. ಗುರುಗಳು ಅಂದರೆ ನಿಮಗೆ ಕಣ್ಣು ಮುಂದೆ ಚಿತ್ರಣ ಬರಬೇಕು. ಒಂದು ಕಚ್ಚೆ ಪಂಜೆ, ಜುಬ್ಬ, ಒಂದು ಸಣ್ಣ ಟವಲ್ಲು, ತಲೆಗೊಂದು ಟೋಪಿ ಹಾಕ್ಕೊಂಡಿರ್ತಾರೆ ಗುರುಗಳು. ಶಿಸ್ತು ಅಂದರೆ ಶಿಸ್ತಿನ ಸಿಪಾಯಿಗಳಾಗಿರ್ತಾರೆ. ಆ ಗುರುಗಳು ಮಾರ್ಕೆಟಿಗೆ ಹೋಗ್ತಾ ಇರ್ತಾರೆ. ಹೋಗುವಾಗ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಿರ್ತದೆ. ಮದುವೆಗೆ ಹೋಗೋಣ ಅಂತ ಹೇಳಿ ಹೋಗಿ ದೂರದಲ್ಲಿ ಕೂತ್ಕೊಳ್ತಾರೆ. ಆಗ ಆ ಹುಡುಗ ಆ ಗುರುಗಳನ್ನು ಮದುಮಗ ನೋಡ್ತಾನೆ. ನೋಡಿ, ಅಯ್ಯೋ ನಮ್ಮ ಗುರುಗಳು ಬಂದಿದ್ದಾರೆ ಅಂತ ಮದುಮಗನಿಗೆ ಭಾರಿ ಖುಷಿ ಆಗ್ತದೆ. ನನ್ನ ಮದುವೆಗೆ ನಮ್ಮ ಗುರುಗಳು ಬಂದಿದ್ದಾರೆ ಅಂತ ಓಡೋಡಿ ಬರ್ತಾನೆ. ಬಂದು ಗುರುಗಳ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡಿ, ಗುರುಗಳೇ ನಮ್ಮ ಮದುವೆಗೆ ಬಂದಿದ್ರಿ, ಭಾಳ ಖುಷಿ ಆಯಿತು, ಬನ್ನಿ ಅಂತ ಹೇಳಿ ವೇದಿಕೆ ಕರ್ಕೊಂಡು ಹೋಗ್ತಾನೆ. ಆಗ ಗುರುಗಳೇ ನಾನು ಗೊತ್ತಾಗಲಿಲ್ವಾ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾನೆ. ಇಲ್ಲ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಆಗ ಆ ಹುಡುಗನಿಗೆ ನೆನಪಾಗ್ತದೆ ಆ ಘಟನೆ. ಗುರುಗಳೇ, ಒಬ್ಬ ಹುಡುಗನ ವಾಚ್ ಕಳವಾಗಿತ್ತು. ಆ ವಾಚು ಕದ್ಕೊಂಡಿರೋ ಹುಡುಗ ನಾನೇ. ಆ ವಾಚನ್ನು ಕದ್ದುಬಿಟ್ಟೆ. ಅವತ್ತು ಕದ್ದಾಗ ನೀವು ಎಲ್ಲರೂ ಕಣ್ಣು ಮುಚ್ಕೊಳ್ರಿ ಅಂತ ಹೇಳಿದ್ರಿ. ಆಮೇಲೆ ಎಲ್ಲರ ಜೇಬನ್ನು ಚೆಕ್ ಮಾಡ್ಕೊಳ್ತಾ ಬಂದ್ರಿ. ನನ್ನ ಜೇಬು ಚೆಕ್ ಮಾಡ್ತಾರೆ ನಮ್ಮ ಮೇಷ್ಟ್ರು. ಇನ್ನೇನು ವಾಚ್ ಸಿಗ್ತದೆ, ನನ್ನ ಮರ್ಯಾದೆ ಹೋಗ್ತದೆ, ನನ್ನ ಅವಮಾನ ಮಾಡ್ತಾರೆ ಅಂತ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಇದ್ದೆ. ಆದರೆ ವಾಚು ಸಿಕ್ಕ ನಂತರ ಕಣ್ಬಿಡ್ರಿ ಅಂದ್ರಿ, ಕಣ್ಬಿಟ್ವಿ. ವಾಚ್ ಯಾವ ಹುಡುಗಂದಾಗಿತ್ತೋ ಆ ಹುಡುಗನಿಗೆ ಆ ವಾಚನ್ನು ಕೊಟ್ರಿ. ನಮಗೆ ಯಾರಿಗೂ ಬೈಲಿಲ್ಲ, ಏನೂ ಹೇಳಲಿಲ್ಲ ನೀವು. ಅವತ್ತೇ ತೀರ್ಮಾನ ಮಾಡಿದೆ ಗುರುಗಳೇ, ನಾನು ಓದಿ ಮುಂದೆ ದೊಡ್ಡ ವ್ಯಕ್ತಿ ಆಗಬೇಕು, ಇಂಥ ಕೆಟ್ಟ ಅಭ್ಯಾಸಗಳನ್ನು ಮಾಡಬಾರ್ದು ಅಂತ ನಾನು ನಿಶ್ಚಯ ಮಾಡಿದೆ. ನಾನು ನಿಮ್ಮಿಂದ ಶಿಕ್ಷಣ ಪಡೆದು ನಂತರ ಡಿಗ್ರಿ ಮಾಡಿ ಈಗ DC ಆಗಿದ್ದೀನಿ ಅಂತ ಆ ಹುಡುಗ ಪರಿಚಯವನ್ನು ಹೇಳ್ಕೊಳ್ತಾನೆ. ಈಗಲಾದರೂ ಗೊತ್ತಾಯ್ತಾ ಮೇಷ್ಟ್ರೆ ನಾನೇ ವಾಚ್ ಕದ್ದಿದ್ದು ಅಂತ ಮೇಷ್ಟ್ರಿಗೆ ಪ್ರಶ್ನೆ ಮಾಡ್ತಾನೆ. ಇಲ್ಲಪ್ಪ ಅಂತ ಹೇಳ್ತಾರೆ. ಯಾಕೆ ಮೇಷ್ಟ್ರೆ ಗೊತ್ತಾಗಲಿಲ್ಲ ಅಂತ ಹುಡುಗ ಮರುಪ್ರಶ್ನೆ ಹಾಕ್ತಾನೆ. ಆಗ ಗುರುಗಳು ಹೇಳ್ತಾರೆ, ನಿಮಗೆ ಕಣ್ಣು ಮುಚ್ಕೊಳ್ರಿ ಅಂತ ಹೇಳಿದೆ. ಆ ತಕ್ಷಣ ನಾನು ಕಣ್ಣು ಮುಚ್ಕೊಂಡು ಎಲ್ಲರ ಜೇಬನ್ನು ಚೆಕ್ ಮಾಡ್ತಾ ಬಂದೆ. ಒಬ್ಬನ ಜೇಬಲ್ಲಿ ವಾಚ್ ಸಿಕ್ತು, ಅವಾಗ ಕಣ್ಬಿಡ್ರಿ ಅಂದೆ. ನಾನು ಅವಾಗೇ ಕಣ್ಬಿಟ್ಟಿರೋದು. ಯಾರ ಜೇಬಲ್ಲಿ ಆ ವಾಚ್ ಇತ್ತು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಗುರುಗಳೇ ಹೇಳ್ತಾರೆ. ಇಂಥ ಗುರುಗಳು ಅದಕ್ಕೆ ಹೇಳ್ತಾರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರ ಮುನಿದರೆ ಗುರು ಕಾಯುವನು. ಆದ್ದರಿಂದ ಈ ಕಥೆಯ ಅರ್ಥ ಇಷ್ಟೇ. ಗುರುಗಳು ಒಂದು ಸಂದರ್ಭದಲ್ಲಿ ಯಾರೋ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದ ತಕ್ಷಣ ನಾವು ಅವರನ್ನು ಅವಮಾನಿಸಬಾರ್ದು. ಆ ತಪ್ಪನ್ನು ಅರಿವಾದಾಗ ಅರಿವೇ ಗುರುವಾಗಿ ಅವರು ಮುಂದೊಂದು ದಿನ ಬೆಳೀತಾರೆ ಎಂಬುದು ಈ ಕಥೆಯ ಅರ್ಥ ಅಂತ ಹೇಳ್ತಾ, ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ
ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್.